ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಸ್ಪೆಷಲ್ ಎಂತ ಅಂದರೆ ಇವತ್ತು ನಂದು ಬರ್ತ್ಡೇ ಗಾಯ್ಸ್. ಸೊ ಕೇಕ್ ಕಟ್ಟಿಂಗ್ ಎಲ್ಲ ನಿನ್ನೆ ಆಯಿತು. ನಿನ್ನೆ ನೈಟು 12 o'clock ಕೇಕ್ ಕಟ್ಟಿಂಗ್ ಮಾಡಿ ಆಯಿತು. ಸೊ ಇವಾಗ ಬೆಳಿಗ್ಗೆ ನಾನು ಟೆಂಪಲಿಗೆ ಹೋಗುವ ಅಂತ ಹೊರಟಿದ್ದೀನಿ. ಸೊ ಇಲ್ಲೇ ಮನೆ ಹತ್ರ ಟೆಂಪಲಿಗೆ ಹೋಗಿ ಬರುವ ಅಂತ. ಆ್ಯಂಡ್ ಇವತ್ತಿದ್ದು ಬ್ಲಾಗ್ ಎಂತ ಅಂದರೆ ನಂದು ಇವತ್ತು ಬರ್ತ್ಡೇ, ನಾನು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀನಿ ಎಲ್ಲ ಕೂಡ ಈ ಬ್ಲಾಗಲ್ಲಿ ಇರುತ್ತೆ. ಸೊ ಈ ಬ್ಲಾಗ್ ಎಂಡ್ ತನಕ ನೋಡಿ. ಓಕೆ ಗೈಸ್, ಇದು ನೈಟ್ ಕೇಕ್ ಕಟ್ ಮಾಡಿರೋ ವಿಡಿಯೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಕ್ಷು, ಹ್ಯಾಪಿ ಬರ್ಡೇ ಟು ಯು. ನಾನಿವಾಗ ಕೊಡವೂರು ದೇವಸ್ಥಾನಕ್ಕೆ ಬಂದೆ. ಶಂಕರನಾರಾಯಣ ದೇವಸ್ಥಾನ ಅಂತ ಇದು. ನಾನು ಬಂದಿರೋ ಟೈಮ್ ಕರೆಕ್ಟಾಗಿದೆ. ಇವಾಗಷ್ಟೇ ಪೂಜೆ ಸ್ಟಾರ್ಟ್ ಆಗಿದ್ದು. ಓಕೆ, ನಾನು ಇವಾಗಷ್ಟೇ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದರೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ನೋಡಿ ಯಾರು ಬಂದಿದ್ದಾರೆ ಅಂತ. ಇಬ್ಬರಲ್ಲ, ಇಬ್ಬರು ಬಂದಿದ್ದಾರೆ. ಒಬ್ಬರು ನವೀನ್ ಅಣ್ಣ, ಇನ್ನೊಬ್ಬರು ಕಾಗಕ್ಕ ಅಂತ. ಗೈಸ್, ಇವಾಗ ನಾವು ಊಟಕ್ಕೆ ಹೊರಟಿದ್ದೇವೆ ನೈಟು. ನಮ್ಮ ಜೊತೆಗೆ ಪಾರ್ಟಿ ಬೇಕಂತೆ. ಸೊ ಅದಕ್ಕೆ ಪಾರ್ಟಿ ಕೊಡಿಸುವ ಅಂತ. ಒಲ್ಪ ಬೋರ್ಡ್ ನಮ್ಮ ಪಾರ್ಟಿ ಒಲ್ಪ ಬೋರ್ಡು ಒಲ್ಪಲೆ ಸೊಂಪ ಅಲ್ಪನೆ ಒಲ್ಪಲೆ ಸೌಡು ಗೊತ್ತು ಜಿ ಒಲ್ಲ ಬಂತು ಅಂಚೆ ಪೋನಾಗ ಹೂ ತಿಕ್ಕೊಂಡು ಅವು ತೂಕ ನೋಡುವ. ಡಿಸೈಡ್ ಆಯ್ತು. ಇನ್ನು ಎಲ್ಲಿಗೆ ಹೋಗುದಂತ ಡಿಸೈಡ್ ಆಗಲಿಲ್ಲ. ಅಲ್ಲಿ ಹೋದ್ಮೇಲೆ ನೋಡುವ. ಟನಲ್ ಗೈಸ್, ಇವಾಗ ನಾವು ಫೈನಲಿ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿ ಒಂದು ಕಡೆ ಬಂದ್ವಿ. ನಮ್ರತ್ ಅವರು ಇಲ್ಲಿ ಹೋಗುವ ಅಂತ ಹೇಳಿದರು. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಇಲ್ಲಿ ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಸೊ ಹೊರಗಡೆ ಎಲ್ಲ ನೋಡುವಾಗ ಫುಲ್ಲು ಜಿಗ್ಗಾಗಿ ಸಖತ್ತಿತ್ತು ಮಾತ್ರ. ನೀವು ನೋಡ್ಬೋದು. ಇನ್ನು ಒಳಗಡೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಗೈಸ್, ಇಲ್ಲಿ ನೋಡಿ ಅಂತೆ ಎಷ್ಟು ಸಖತ್ತಾಗಿತ್ತು ಅಂದರೆ ಲೈಟಿಂಗ್ ಎಲ್ಲ. ನನಗೆ ಖುಷಿ ಆಯಿತು ಮಾತ್ರ. ನಮ್ಮದಂತೂ ಫುಲ್ಲು ಖುಷಿಯಲ್ಲಿ ಕುಣಿತಾ ಇದ್ದಾರೆ. ಸೊ ಇದು ನಾನು ಪ್ಲೇಸ್ ಯಾವುದಂತ ಹೇಳಿಲ್ಲಲ್ವಾ, ಝೋಡಿಯಾಕ್ ಅಂತ ಮಣಿಪಾಲಲ್ಲಿರೋದು. ಕೆಲವು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಇವಾಗ ಫಸ್ಟು ಚಿಕನ್ ಪಾಪ್ಕಾರ್ನ್ ಬಂದಿದೆ. ಒಳ್ಳೆ ಇತ್ತು ಟೇಸ್ಟ್ ಮಾತ್ರ, ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು. ನೆಕ್ಸ್ಟ್ ಇನ್ನೊಂದು ಆರ್ಡರ್ ಬಂತು. ಇದು ಚಿಕನ್, ಇದರದ್ದು ಹೆಸರೆಂತ ನೆನಪು ಹೋಗಿದೆ. ಇದು ಕೂಡ ಅಷ್ಟೇ ತುಂಬ ಟೇಸ್ಟ್ ಇತ್ತು. ನೆಕ್ಸ್ಟ್ ನಾನೊಂದು ಮಾಕ್ಟೇಲ್ ಆರ್ಡರ್ ಮಾಡಿದೆ. ಇದು ಬೆರಿ ಬಬಲ್ ಗಮ್ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ಆರ್ಡರ್ ಮಾಡಿದೆ. ಬಬಲ್ ಗಮ್ ಫ್ಲೇವರ್ ಬರ್ತಾ ಇತ್ತು. ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೊಂದು ಐಟಮು ನಮ್ರತವ್ರು ಆರ್ಡರ್ ಮಾಡಿದ್ದು. ನಾನು ಸುಶಿ ಅಂತ ಅಂದ್ಕೊಂಡೆ. ಇದು ನೋಡುವಾಗ ಅದೇ ಥರ ಇತ್ತು, ಬಟ್ ಸುಶಿ ಅಲ್ಲ ಇದು. ಅದು ಚಿಕನಿಂದ ಐಟಮು ತುಂಬ ಸ್ಪೈಸಿಯಾಗಿತ್ತು ಮಾತ್ರ. ಗೈಸ್, ಇದು ನಿನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ನಿನ್ನೆ ನನಗೆ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಿನ್ನೆ ನೈಟ್ ಬರುವಾಗಲೇ ಲೇಟ್ ಆಗಿತ್ತು. ಸೊ ಹಾಗಾಗಿ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಇವತ್ತಿದ್ದು ಏನಂತ ಹೇಳಿದರೆ, ನನಗೆ ಬರ್ತ್ಡೇಗೆ ಯಾವುದೆಲ್ಲ ಗಿಫ್ಟ್ ಬಂದಿದೆ ಅದೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಜಾಸ್ತಿ ಏನೂ ಬಂದಿಲ್ಲ ಗೈಸ್, ಕೆಲವು ಮಾತ್ರ. ಅದರಲ್ಲಿ ಕೆಲವು ಐಟಮ್ಸ್ ನಾನೇ ತಗೊಂಡಿರುವಂಥದ್ದು, ಸೆಲ್ಫ್ ಗಿಫ್ಟೆಡ್. ಸೊ ಹಾಗೆ ಕೆಲವು ಐಟಮ್ಸ್ ಇದೆ. ಐಟಮ್ಸ್ ಅಂದರೆ ಖಾಲಿ ಡ್ರೆಸ್ ಮಾತ್ರ ಇರೋದು, ಬೇರೆ ಏನು ಬಂದಿಲ್ಲ. ಸೊ
ಈ ಸತಿ ಕಮ್ಮಿ ಬಂದಿರೋದು ನಂಗೆ ಗಿಫ್ಟ್. ಮೊದಲೆಲ್ಲ ತುಂಬ ಸಿಗ್ತಾ ಇತ್ತು ಲಾಸ್ಟ್ ಇಯರ್ ಎಲ್ಲ. ಇವಾಗ ಫಸ್ಟ್ ಯಾವುದು ಅಂದರೆ ಇದು ಸೆಲ್ಫ್ ಗಿಫ್ಟೆಡ್ ಆಯ್ತಾ, ನಾನೇ ತಕೊಂಡಿರೋದು. ಇದೊಂದು ಟಾಪು. ಇದು ಯಾವ ಥರ ಅಂದರೆ ಈಗ ಬರುತ್ತೆ ಈ ಥರ, ಶೋಲ್ಡರು ಈ ಥರ ಬರುತ್ತೆ. ಚೆನ್ನಾಗಿದೆ ಇದು. ಇದು ನಾನು ಜೂಡಿಯೋದಲ್ಲಿ ತಗೊಂಡಿದ್ದು ಒಂದು ಟಾಪ್. ಆಮೇಲೆ ಅದಕ್ಕೆ ಒಂದು ಪ್ಯಾಂಟ್ ಈ ಥರ ಇದೆ. ಸೈಡ್ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ. ಸೈಡಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ ಜೂಡಿಯೋದಲ್ಲಿ ನಾನು ಬೈ ಮಾಡಿದ್ದು. ತುಂಬ ಚೆನ್ನಾಗಿದೆ ಇದು, ತುಂಬ ಲಾಂಗ್ ಇದೆ ಲೆಂತ್. ಸೊ ಈ ಥರ ಕಲರು ಪ್ಯಾಟರ್ನ್ ಅಂತ ಇರಲಿಲ್ಲ, ಸೊ ಹಾಗೆ ಇದೆರಡು ಮ್ಯಾಚ್ ಆಗುತ್ತೆ ಅಂತ ನಾನು ಪರ್ಚೇಸ್ ಮಾಡಿದೆ. ಓಕೆ, ಇವಾಗ ನೆಕ್ಸ್ಟ್ ಇದು ಕೂಡ ನಾನೇ ಬೈ ಮಾಡಿದ್ದು, ಸೆಲ್ಫ್ ಗಿಫ್ಟೆಡ್. 2 ಡ್ರೆಸ್ ನಾನು ಪರ್ಚೇಸ್ ಮಾಡಿದೆ. ಒಂದಿದು ಟಾಪು ಈ ಥರ ಇದೆ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಆಯಿತಾ. ಇದರದ್ದು ಲಿಂಕ್ ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಲಿಂಕ್ ಅಂತ ಕಮೆಂಟ್ ಮಾಡಿ ಆಯಿತಾ, ನಾನು ಇದರ ಲಿಂಕ್ ಬೇಕಿದ್ರೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ಥರ ಇದೆ. ಇದು ಅಷ್ಟೇ ಶೋಲ್ಡರ್ ಒಂದು ಸೈಡ್ ಈ ಥರ ಬರುತ್ತೆ, ಸ್ವಲ್ಪ ಡೌನ್ ಹೀಗೆ ಕ್ರಾಸ್ ಬರುತ್ತೆ ಶೋಲ್ಡರು. ತುಂಬ ಚೆನ್ನಾಗಿದೆ ಇದು. ಇದೊಂದು. ಆಮೇಲೆ ಅದಕ್ಕೆ ಒಂದು ಶಾರ್ಟ್ಸ್ ಪರ್ಚೇಸ್ ಮಾಡಿದೆ, ಬ್ಲ್ಯಾಕ್ ಕಲರ್ ಡೆನಿಮ್ ಶಾರ್ಟ್ಸ್. ಈ ಥರ ಬ್ಲ್ಯಾಕಲ್ಲಿ ಇರಲಿಲ್ಲ ನನಗೆ, ಸೊ ಹಾಗೆ ಬ್ಲ್ಯಾಕ್ ಕಲರಲ್ಲಿ ಒಂದು ಶಾರ್ಟ್ಸ್ ಪರ್ಚೇಸ್ ಮಾಡಿದೆ. ಇದು ಕೂಡ ನಾನು ಆನ್ಲೈನಲ್ಲೇ ಬೈ ಮಾಡಿದ್ದು. ನೆಕ್ಸ್ಟ್ ಯಾವುದಂದರೆ ಒನ್ ಪೀಸ್. ಇದು ತುಂಬ ಚೆನ್ನಾಗಿದೆ. ಇದು ವೇರ್ ಮಾಡಿದ್ರು ಅಂತೂ ಸಖತ್ತಾಗಿ ಕಾಣಿಸ್ತದೆ. ಯಾವ ಥರ ಬರುತ್ತೆ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಇದು ಒನ್ ಶೋಲ್ಡರ್ ಡ್ರೆಸ್ ಇದು. ಆ್ಯಂಡ್ ಇಲ್ಲಿ ಸೈಡಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ ಈ ಥರ. ಸೊ ಆ್ಯಂಡ್ ವೇರ್ ಮಾಡಲಿಕ್ಕೂ ಕೂಡ ತುಂಬ ಈಸಿ ಆ್ಯಂಡ್ ತುಂಬ ಲಾಂಗ್ ಇದೆ. ಈ ಥರ ಫ್ರಿಲ್ ಕೊಟ್ಟಿದ್ದಾರೆ ಕೆಳಗಡೆ. ಇದು ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನಗೆ ನಮ್ರತ್ ಅವ್ರು ಕೊಡಿಸಿದ್ದು, ಬಟ್ ಸೆಲೆಕ್ಟ್ ಮಾಡಿದ್ದು ನಾನೇ, ನಮ್ರತ್ ಅವರಲ್ಲ. ಸೊ ಅವರು ಜಸ್ಟ್ ಇದರದ್ದು ಪೇ ಮಾಡಿದ್ರು ಅಷ್ಟೇ. ಇದು ಅವ್ರ ಲೆಕ್ಕದಲ್ಲಿ ನನಗೆ ಬರ್ತ್ಡೇ ಗಿಫ್ಟ್. ಸೊ ನನಗೆ ಅದು ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ನಾನು ಇದು ಯಾವುದಕ್ಕೆ ವೇರ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸತಿ ವೇರ್ ಮಾಡಿದ್ದೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಆ್ಯಂಡ್ ಇದು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದರದ್ದು ಲಿಂಕ್ ಬೇಕಿದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್. ಇದು ನನಗೆ ಅಮ್ಮ ಗಿಫ್ಟ್ ಮಾಡಿದ್ದು. ಇದು ಕೂಡ ಅಷ್ಟೇ ಸೆಲೆಕ್ಷನ್ ಎಲ್ಲ ನಂದೆ, ಅಮ್ಮ ಪೇ ಮಾಡಿದ್ದು ಮಾತ್ರ. ಇದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದಾಯ್ತಾ. ಇದೇನಂತ ಹೇಳಿದ್ರೆ ಪಾರ್ಟಿ ವೇರ್. ಓಕೆ, ಇದು ಕೂಡ ತುಂಬ ಚೆನ್ನಾಗಿದೆ. ಲಾಂಗ್ ಗೌನ್ ಥರ ಇದು. ನಿಮ್ಗೆ ಯಾವ ಥರ ತೋರಿಸೋದಂತ ನಂಗೆ ಗೊತ್ತಾಗ್ತಿಲ್ಲ, ತುಂಬ ಲಾಂಗ್ ಇದೆ ಇದು ಗೌನು. ಆ್ಯಂಡ್ ಫ್ರಂಟಲ್ಲಿ ಈ ಥರ ಬರುತ್ತೆ. ಇವಾಗ ಸರಿಯಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ವೇರ್ ಮಾಡಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಈ ಥರ ಇದೆ. ಬ್ಯಾಕ್ ಸೈಡ್ ನೋಡ್ತೀರಾ, ಫುಲ್ ಸ್ಟೈಲಿಶ್ ಆಗಿದೆ. ಈ ಥರ ಟೈ ಮಾಡಲಿಕ್ಕೆ ಬ್ಯಾಕ್ ಸೈಡ್ ಇಲ್ಲಿ ಇಲಾಸ್ಟಿಕ್ ಕೊಟ್ಟಿದ್ದಾರೆ ಕೆಳಗಡೆ. ನಿಮಗೆ ಗೊತ್ತಾಗ್ತಾ ಇಲ್ಲ ಅನಿಸ್ತದೆ, ಬಟ್ ಅದು ವೇರ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದಕ್ಕೆ ಪ್ರೈಸ್ ಬಂದು 2345 ಇದರದ್ದು ಪ್ರೈಸ್. ಜಿಪ್ ಕೊಟ್ಟಿದ್ದಾರೆ, ವೇರ್ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಇಷ್ಟೇ ಗೈಸ್ ನನಗೆ ಬಂದಿರೋ ಗಿಫ್ಟ್. ಸೊ ನೀವು ಅನ್ಕೋಬೋದು ಏನಪ್ಪ ಇವಳು ಈ ಥರ ಸ್ಟೈಲ್ ಡ್ರೆಸ್ ಎಲ್ಲ ತಗೊಂಡಿದ್ದಾಳೆ ಅಂತ. ನಾನು ಈ ಥರ ಡ್ರೆಸ್ಸು ವರ್ಷಕ್ಕೆ ಒಂದೇ ಸಲ ತಗೊಳ್ಳೋದು, ಅದು ನನ್ನ ಬರ್ತ್ಡೇ ಟೈಮಿಗೆ ಮಾತ್ರ. ಅದು ಬಿಟ್ಟರೆ ಇವಾಗ ಕುರ್ತಾ ಸೆಟ್ ಆಗಿರ್ಬೋದು ಅಥವಾ ನಾರ್ಮಲ್ ಡ್ರೆಸ್ಸಸ್ ಎಲ್ಲ ಯಾವಾಗ ಬೇಕಾದ್ರೂ ತಗೋಬೋದು. ನನಗೆ ಆ್ಯಕ್ಚುಲಿ ಈ ಥರ
ಶಾರ್ಟ್ ಡ್ರೆಸ್ಸಸ್, ತುಂಬ ಸ್ಟೈಲಿಶ್ ಡ್ರೆಸ್ಸಸ್ ಎಲ್ಲ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ಥರ ಡ್ರೆಸ್ಸಸ್ ನಾನು ನನ್ನ ಬರ್ತ್ಡೇ ಟೈಮಿಗೆ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಅದು ಚೂಡಿದಾರು ಅದೆಲ್ಲ ಕಾಮನ್, ಯಾವಾಗ ಬೇಕಾದರೂ ನಾವು ತಗೋಬೋದು, ಹಾಕೋಬೋದು. ಬಟ್ ಇದೆಲ್ಲ ನಮಗೆ ಯಾವಾಗಲೂ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು. ಓಕೆ, ತುಂಬ ಜನ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರೆಲ್ಲ ವಿಶ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.